Hello, good morning to all of you. I'm Professor Dr. P. Surendra Padya speaking from Bangalore. ಈಗ ಒಂದು 36 ವರ್ಷದ ವ್ಯಕ್ತಿಯನ್ನು ನೋಡೋಣ. ಈತನ ರಾಶಿ ಕನ್ಯಾ ರಾಶಿ. ಧನುರಲ್ಲಿ ಚಂದ್ರ ಮತ್ತು ರಾಹು, ಶನಿ ಮಕರದಲ್ಲಿ ರೆಟ್ರೋ, ಮಂಗಲ್ ವೃಷಭದಲ್ಲಿ, ಕೇತು ಮಿಥುನದಲ್ಲಿ, ಸೂರ್ಯ ಮತ್ತು ಮರ್ಕ್ಯುರಿ ರೆಟ್ರೋ ಕಟಕದಲ್ಲಿ, ಸಿಂಹದಲ್ಲಿ, ಬೃಹಸ್ಪತಿ ಶುಕ್ರ. ಅದೇ ಭಾವಕುಂಡಲಿಯಲ್ಲಿ ಕನ್ಯಾ ಲಗ್ನ, ಹಾಗೆ 3ನೇ ಮನೆಯಲ್ಲಿ ರಾಹು ಚಂದ್ರ, 4ನೇ ಮನೆಯಲ್ಲಿ ಶನಿ ಬಂದ, ಶನಿ ರೆಟ್ರೋ, ಸೂರ್ಯ ಮತ್ತು ಮರ್ಕ್ಯುರಿ ಆಪೋಸಿಟ್ ಅಂದರೆ 10ನೇ ಮನೆ, ಕೇತು 9ನೇ ಮನೆ, ಮಂಗಲ್ 8ನೇ ಮನೆ ಅವನದೇ ಮನೆ, ಬೃಹಸ್ಪತಿ ಶುಕ್ರ 11ನೇ ಮನೆ. ಸಿಗ್ನಿಫಿಕೇಟರ್ಸ್ KP ಸಿಗ್ನಿಫಿಕೇಟರ್ಸ್ ನೋಡೋಣ. ಬಿ ಸೂರ್ಯ ಬಿ 10, ಡಿ ಇಲ್ಲ, ಚಂದ್ರ 3/11, ಮಂಗಲ್ 8/3, ಯಾಕಂದರೆ ಮತ್ತೆ 8 ರಿಪೀಟ್ ಆಗಿದೆ, ಬುಧ 10/1 12, ಗುರು 11/4 6 7, ಶುಕ್ರ 11/2 9, ಶನಿ 4/5, ರಾಹು 9. ಆದರೆ ರಾಶಿಯಲ್ಲಿ ನೋಡಬೇಕು ನೀವು, ಎಲ್ಲಿ ಇದ್ದಾನೆ, ಇವನು ಗುರು ಮನೆಯಲ್ಲಿದ್ದಾನೆ, ಅದನ್ನು ಗುರು ಸಿಗ್ನಿಫಿಕೇಟರ್ ಆಗಬೇಕು. ರಾಹು ಎಷ್ಟು? ರಾಹು ಇರುವುದು 3. ಓಕೆ, ಭಾವಕುಂಡಲಿಯಲ್ಲಿ 3, 3/4 7 and 12 ಅಲ್ಲ ಸಾರಿ 11, ಯಾಕಂದರೆ ಭಾವಕುಂಡಲಿ 4 7 11. ಆಮೇಲೆ ಚಂದ್ರ 11 ಆಲ್ರೆಡಿ ರಿಪೀಟ್ ಆಗಿದೆ, 4 ರಿಪೀಟ್ ಆಗಿದೆ. ಓಕೆ, ಗುರು ನೋಡಿ 11 4 6 ಯಾಕೆ? ಎಸ್ 6 and 7, ಯಾಕಂದರೆ ಇಲ್ಲಿ ಭಾವಕುಂಡಲಿ 6 ಇದೆ 7 ಇದೆ, 4 6 7. ಓಕೆ, ಆಮೇಲೆ ಶನಿ 4/5, ರಾಹು, ಕೇತು 9/1 4 10 11. ಕೇತು ಎಲ್ಲಿದೆ ನೋಡಿ, 9, ಭಾವಕುಂಡಲಿ 9. ಈಗ ನಾವು ನೋಡಬೇಕಾದ್ದು ಏನು? 10th ಕಸ್ಪ್. ಯಾಕಂದರೆ ಅವನಿಗೆ ಯಾವ ಕೆಲಸ? 10th ಕಸ್ಪ್ ನೋಡಬೇಕಾದ್ರೆ ನೀವು ಇಲ್ಲಿ ನೋಡಬೇಕು. 10th ಕಸ್ಪು, ಇಫ್ ಯು ಲುಕ್ ಆಟ್ 10th ಕಸ್ಪಲ್ SBL ಶುಕ್ರ 11/2 9, 11/2 9. ಶುಕ್ರನ ನಕ್ಷತ್ರ ಲಾರ್ಡ್ ಆ್ಯಂಡ್ ಸಬ್ ಲಾರ್ಡ್ ಕೇತು ಮತ್ತು ಬೃಹಸ್ಪತಿ ಹಾಕಿ. ಈಗ ದಶಾಭುಕ್ತಿ ನೋಡಿದರೆ, ಈಗ ನೋಡಿ 2026 ಮೇ ನಡೀತಾ ಇದೆ. ಓಕೆ, ಮೇ ನಡೀತಾ ಇದೆ ಅಂದರೆ ಚಂದ್ರ ಶನಿ ಶುಕ್ರ ಅಥವಾ ರಾಹು ತಗೊಳ್ಬೋದು ನೀವು. ಜೂನ್ 22 ಜೂನ್ ವರೆಗೆ ನೀವು ಬೇಕಾದರೆ ರಾಹುನು ತೆಗೆದುಕೊಳ್ಬೋದು. ಓಕೆ, ಶುಕ್ರನೂ ತೆಗೆದುಕೊಳ್ಬೋದು. ಇಲ್ಲಿ ಏನಾಗುತ್ತೆ ನೋಡಿ, 3 ಅಂದರೆ ಏನು? ರಾಹು 3, ಚಂದ್ರನು 3 ಅಂದರೆ ಏನು? 3 ಈಸ್ ಕಮ್ಯುನಿಕೇಷನ್, ಮೀಡಿಯಾ, ಪಬ್ಲಿಸಿಟಿ, ಇನ್ಸ್ಟಾಗ್ರಾಮ್. ಓಕೆ, ಸೊ ಇದೆಲ್ಲ ಸೇರುತ್ತೆ, ಫೇಸ್ಬುಕ್ಕು. ಓಕೆ, 5 ಲವ್ ಆ್ಯಂಡ್ ರೊಮ್ಯಾನ್ಸ್, ಸಿಕ್ಕಾಬಟ್ಟೆ ಹೆಣ್ಣು ಮಕ್ಕಳು
ಜೊತೆಯಲ್ಲಿ ಕುಣಿಯೋದು, ಇದೆಲ್ಲ ಬರ್ತದೆ ಲವ್ ಆ್ಯಂಡ್ ರೊಮ್ಯಾನ್ಸ್. ಓಕೆ, ಸೊ 10th ಕಸ್ಪಲ್ಲಿ SBL. ನಾವು 6th ಕಸ್ಪು ನೋಡ್ಬೋದು, ಆದರೆ ಡೈಲಿ ರುಟೀನಿಗೆ 10th ಕಸ್ಪಲ್ಲಿ SBL ಶುಕ್ರ 11, 2, 9, ಕೇತು 9, 1, 4, 10, 11, ಬೃಹಸ್ಪತಿ 11, 4, 6. ಅಂದರೆ ಇವನಿಗೆ 11 ಎಲ್ಲ ಕಡೆ ಇದೆ. ಈಸ್ ವಾಟ್ ಎವರ್ ದ ಜಾಬ್ ಹಿ ಡಸ್, he or she very profitable. Okay, so according to me, ಎಂಜಾಯಿಂಗ್ ದಿ ಫ್ರೂಟ್ಸ್. ಯಾಕಂದರೆ ನೀವಿಲ್ಲಿ ಭಾವಕುಂಡಲ್ಲಿ ನೋಡಿ, ಭಾವಕುಂಡಲ್ಲಿ ಜುಪಿಟರ್ ವೀನಸ್ ಇನ್ 11th house. But only problem is Moon and Rahu. See, ತಿಕ್ಕಲ್, ಒಂದು ರೀತಿಯಲ್ಲಿ ತಿಕ್ಕಲ್ ಥರ, ಒಂದು ರೀತಿಯಲ್ಲಿ ಪಿರ್ಕಿ ಥರ, ಒಂದು ರೀತಿಯಲ್ಲಿ ಲೂಸ್ ಥರ. ಯಾಕಂದರೆ ಮನೋಕಾರಕ ಮೂನ್, ಹಾಗೆ ತಾಯಿ ಕಾರಕನು ಮೂನ್. ಸೊ ವಾಟ್ ಎವರ್ ಮದರ್ ಸೇಸ್ ಇಟ್ ಡಸ್. ಇನ್ಫ್ಲೂಯೆನ್ಷಿಯಲ್. ಕನ್ಯಾ ಲಗ್ನ ಬೆಸ್ಟ್ ಫಾರ್ ಬಿಸ್ನೆಸ್ ಆರ್ ಸೇ ಮಾರ್ಕೆಟಿಂಗ್ ಆಲ್ಸೋ. ಬುಧ ಇಂಟೆಲಿಜೆನ್ಸ್, ಬುದ್ಧಿ. Mercury is where? Mercury is in 10th house. See, Sun and Mercury. Actually, category, if he is belonging to category, government job, no doubt. Okay? So, ದಶಾ ಪದ್ಧತಿ ಇಂಪಾರ್ಟೆಂಟ್. ದಶಾ ಪದ್ಧತಿಯಲ್ಲಿ ನಿಮಗೆ ಯಾವ ರೀತಿಯ ಒಂದು ಸಿಗ್ತದೆ. ಓಕೆ, ಈ ರೀತಿಯಾಗಿ ನಾವು ಪ್ರತಿಯೊಬ್ಬರದ್ದು ಅನಲೈಸ್ ಮಾಡ್ಬೋದು. ನೀವು ಯಾವುದೇ ಒಂದು ಹೊರಸ್ಕೋಪ್ ತಗೊಳ್ಳಿ. ಸಪೋಸ್ I will take Michael Jackson. Let me take Michael Jackson. When he was born, Michael Jackson, let us see. Mostly we may not get details. Here it is given what is the August 1958. Okay. Yeah, at 1933. Place Gary, Indiana. So let us put 29th August. File, new. Michael Jackson, 29th August 1958, 1933, Gary, Indiana. The place and country observed day and night, daylight saving time. Please check and enter time zone and DS manually. 1 minute.
4136. ಎಷ್ಟಿದೆ ಗ್ಯಾರಿ ಇಂಡಿಯನ್? ನೋ, that we have to check. ಇದೆ ಕರೆಕ್ಟ್. ಯಾ 41 87 20. Yeah, this is okay, correct. Okay. Okay, so let us see. Okay, save. See, we have got. Okay, now here, what is the 10th Kaspal? Brihaspati. Let us see significators. KP significators. I will put here. See, Michael Jackson. Okay, so first I will take this. ತಗೊಳ್ತೇನೆ. ಆಮೇಲೆ significators also. Okay, then comes KP significators. ನಿಮಗೆ ನಾನು ಪೂರಾ ಹಾಕೋದಿಲ್ಲ. ಓಕೆ, ಇಲ್ಲಿ KP significators 10th Kaspal SBL Jupiter. I already seen it. Now what is Jupiter? Jupiter is 8 divided by 11. Okay, so what is the coordinates of Jupiter? Here you can see Jupiter, Nakshatra Lord, Mars, Sun. Okay, Jupiter 8 divided by 11, Nakshatra Lord, Mars ಎಷ್ಟು? ಇಲ್ಲಿ ನೋಡಿ 2 divided by 9 10. 2 ರಿಪೀಟ್ ಆಗಿದೆ. 9 10. Then comes Mars and Sun. Sun 6 divided by 7. Okay, ಇಲ್ಲಿ ನೋಡಿ Jupiter 8 11, Mars 2 9 10, Sun 6 7. This is his. Okay, all this 11 green, Mars 2 9 green, 10 profession 7 green. So we have to find out what was the dasha system during that period. Let us see. We can take Venus dasha. Venus dasha, say 2009 he died, you know. Yes, 2009 he died. So we have to take Saturn dasha. Okay, Saturn. Let us take Saturn and Venus. Saturn, Venus,
Yes, Mercury. Let us see Saturn, Venus, Mercury. That is 1982. Simply for our, okay, Saturn, Venus, Mercury. What is Saturn? Saturn is 9. 9 divided by 1 and 12. What is Venus? Venus 6. See, Venus 6 divided by 3, 4, 8. Mercury. Mercury 6, again 6 divided by 5. 6. Here he is dominated by 6. 6. 6. So, beautiful. 6 is for Venus, enjoyable. 5, love and romance. 3, see, Facebook and Instagram. 6 is for arts. If you take numerology, Venus itself is sublord. Oh, sorry, Nakshatra Lord. Sublord is Mercury. Sorry, it is Dasha. Saturn Dasha, Mahadasha, Venus Bhukti, and this is Antara. Okay, Mercury, I will take this. 5, I will take this. 3, I will take green. And 9, I will take green. Then 1 and 12, I will take yellow. 6 yellow. 4 and 8 yellow. 6 again yellow. Okay, Saturn, if you want, you can take this. Venus, you can take green. That's all. So, this is how we have to find out who is what. Of course, this is just for example I have taken, not necessary. Okay, we know Michael Jackson. This is how you have to find out. If you want sixth, we can find out daily routine also. Sixth Kasbal. What is sixth Kasbal? Kasbal SBL is moon. Okay, moon. What is moon? Moon is 1 divided by 6. See, again 6. 1 is authority, ruling. 1 is sun. So again 6. Okay, so daily routine also dance, arts, music, वगैरह वगैरह. Thank you very much. I close here itself. Okay, thanks a lot. So I will stop here itself. Where is my, yes.